ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಎರಡನೇ ಸೀರೆ, ಟೆಂಪಲ್ ಸೀರೆಗೆ ಇವತ್ತು ಕೂಡ ಒಂದು ಹೊಸ ರೀತಿಯ ಕ್ರೋಶೆ ಡಿಸೈನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಏನಿಲ್ಲ, ಬಟ್ ಆ್ಯಕ್ಚುಲಿ ಇದು ಬಾರ್ಡರ್ ಬ್ಲ್ಯಾಕ್ ಡಾರ್ಕ್ ಬ್ಲೂ ಕಲರ್ ಇದೆ. ಹಂಗಾಗಿ ಇಲ್ಲಿ ಬ್ಲೂ ಮತ್ತು ಗೋಲ್ಡು ಆಮೇಲೆ ಕ್ರೀಮ್ ಕಲರ್ ಮೂರು ಕಲರ್ ದಾರನ ಯೂಸ್ ಮಾಡಿ ಡಿಸೈನ್ ಅನ್ನೋದು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ ಒಂದೇ ಕಲರಲ್ಲೇ ವರ್ಕ್ ಮಾಡಿಕೊಂಡು ಕುಚ್ಚು ಬಂದಬೇಕಿದ್ರೆ ಎರಡು ಕಲರಲ್ಲೇ ಹಾಕ್ತೀನಿ. ನೋಡೋಣ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೋ ಕುಚ್ಚು, ಆ ರೀತಿ ಕಲರಲ್ಲಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ದಾರ ಬಂದು ಕಾಂಟ್ರಾಸ್ಟಲ್ಲಿರುವಂಥ ಡಾರ್ಕ್ ಬ್ಲೂ ಕಲರು ದಾರ ಬಂದು ಇಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ 8 ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ರಿಂಗ್ ಬೀಡ್ಸು ಹಾಗೆ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಈ ಒಂದು ಡಿಸೈನ್ಗೆ ನಾನು ತೊಗೊತಾ ಇದ್ದೀನಿ. ಜಾಸ್ತಿ ಹೇಳ್ಬೇಕಂದ್ರೆ ಸ್ವಲ್ಪ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಹೈಯೆಸ್ಟಾಗಿ ಬೀಡ್ಸ್ ಬರಲ್ಲ, ಕಡಿಮೆ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಏನಿದೆಯಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಮಾಡ್ಕೊಳ್ಳೋಣ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈಗ ಚೈನ್ಸನ್ನ ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿದ ಮೇಲೆ ಮತ್ತೆ ಒಂದು 4 ಚೈನ್ನ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದು ಪಿಕೋ ಬಂದು ಸ್ವಲ್ಪ ಉಲ್ಟಾ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇದು ಉಲ್ಟಾ, ಇದು ರೈಟ್ ಸೈಡು. ಇದು ಪಿಕೋ ಬಂದು ಉಲ್ಟಾನೇ ಹಾಕಿದ್ದಾರೆ. ಸೊ ಪರವಾಗಿಲ್ಲ, ಇದು ಕವರ್ ಆಗುತ್ತೆ ಅಂತ ಏನೋ ಹೈಲೈಟ್ ಏನೋ ಕಾಣಿಸೋದಿಲ್ಲ. ಮತ್ತು ಉಲ್ಟಾ ಹಿಡ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕೂಡ ಪಲ್ಲುನ ಉಲ್ಟಾ ಹಿಡ್ಕೊಂಡು ಹಾಕಕ್ಕೆ ಹೋಗಬೇಡಿ. ಇದು ರೈಟ್ ಸೈಡೇ ಇದೆ, ಬಟ್ ಅವ್ರು ಮಾಡಿರೋದು ಮಾತ್ರ ರಾಂಗ್ ಸೈಡಲ್ಲಿ ಮಾಡಿದ್ದಾರೆ ಪಿಕೋನ. ಸೊ ಇಲ್ಲಿ ಒಂದು ಲಾಕನ್ನು ಹಾಕಿದ ತಕ್ಷಣ ನೋಡಿ, ಇಲ್ಲಿ ಮತ್ತೆ ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಈಗ 1, 2, 3, 4 ಚೈನ್, ಮತ್ತು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಆದಷ್ಟು ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆನೇ ಲಾಕನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಮೆಜರ್ಮೆಂಟ್ನ ಎಳೆದು ನೋಡಿಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಸೀರಿಯಸ್ಸಕ್ಕೆ ಬರುವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಒಂದು ಪಾಯಿಂಟಷ್ಟು ಒಳಗಡೆನೇ 4 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 3 ಟೈಮ್ 4 ಚೈನ್ನ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸೇಮ್ ಮತ್ತೆ 4 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕಿಬಿಟ್ಟು ನೋಡಿ, ಈ 4 ಚೈನ್ ಮತ್ತೆ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಹೇಳ್ಕೊಂಡು ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆ ಪಲ್ಲುಗೆ ಮತ್ತೆ ನೀಡಲ್ಲ ಹಾಕಿ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಈಗ 4 ಚೈನ್ ಆಗಿದೆ. ಮತ್ತು 1, 2, 3, 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ನ ಹಾಕಿಬಿಟ್ಟು ಮತ್ತು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಲಾಕ್. ಸೊ ಟೋಟಲಾಗಿ ಎಷ್ಟಾಯಿತು ಇಲ್ಲಿ ಅಂದರೆ 5 ಚೈನ್ ಮಾಡ್ಕೊಳ್ತೀವಿ. 1, 2, 3, 4, 5 5 ಕುಚ್ಚಿಗೆ ನಾನಿಲ್ಲಿ 4 ಚೈನ್ಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. 5 ಟೈಮ್ ಮಾಡ್ಕೊಂಡ್ಮೇಲೆ ನೋಡಿ, ಈಗ 1, 2, 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 4 ಸತಿ ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ, ಅದು 5 ಟೈಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 3 ಚೈನ್ ಬಂದು 1 ಟೈಮ್ ಮಾಡ್ಕೊಂಡಿದ್ದೀನಿ. 3 ಚೈನ್ ಹಾಕಿ ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಥ್ರೆಡನ್ನ ಮೇಲೆ ಮಾಡಿಕೊಂಡು ಇಲ್ಲಿ ರಿಂಗ್ ಬೀಡ್ಸ್ ಒಳಗಡೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಒಂದು ದಾರಕ್ಕೆ ಪೋಣಿಸ್ಕೋಬೇಕು. ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಇನ್ಸರ್ಟ್ ಹಾಕಿದ ಮೇಲೆ ಇದನ್ನು ಫಸ್ಟು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಕರೆಕ್ಟಾಗಿ ನೋಡಿ ಪಾಯಿಂಟ್ ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಒಂದು ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ತಕ್ಷಣ ಮತ್ತೆ ಈಗ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೋಬೇಕು. ಇಲ್ಲಿ ಕೂಡ ನಾವು 3 ಚೈನ್ನ ವರ್ಕ್ ಮಾಡಿದ್ದೀವಿ. 3 ಚೈನ್ ಹಾಕಿದ ಮೇಲೆ ಲಾಕನ್ನು ಮಾಡಿ ಒಂದು ರಿಂಗ್ ಬೀಡನ್ನ ಆ್ಯಡ್ ಮಾಡಿಕೊಂಡು ರಿಂಗ್ ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಪಲ್ಲುಗೆ ಲಾಕ್ ಮಾಡಿ ಮತ್ತೆ ಈ ಕಡೆ 3 ಚೈನ್ ಹಾಕಿದ್ದೀನಿ. ಮತ್ತು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಮತ್ತೆ ಒಂದು ಪಾಯಿಂಟಷ್ಟು ಒಳಗಡೆನೆ ಈ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಪಲ್ಲುಗೆ. ಇದೆಲ್ಲ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಸ್ಯಾರಿನ ಸ್ವಲ್ಪ ಈ ಕಡೆ ಉಲ್ಟಾ ಕಡೆ ತಿರ್ಸ್ಕೋಬೇಕು.
ಈ ರೀತಿ ಉಲ್ಟಾ ಕಡೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಸೊ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೊತಾ ಇದ್ದೀನಿ. ಒಂದು ಬರಿ ದಾರನ ಸುತ್ತಕೊಂಡು ಇಲ್ಲೇನು ನಾವು ರಿಂಗ್ ಬೀಡ್ ಏನಿದೆಯಲ್ಲ, ಈ ಕಡೆ ಹಾಫ್ ರಿಂಗ್ ಬೀಡ್ ಇದೆ, ಈ ಕಡೆ ಹಾಫ್ ರಿಂಗ್ ಬೀಡ್ ಇದೆ. ಈ ಕಡೆ ಇರುವಂಥ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ನೀವು 3 ಚೈನ್ ಎಷ್ಟು ಲೆಂತ್ ಇರುತ್ತೋ ಆ ಲೆಂತಿಗೆ ನೀವು ಡಬಲ್ ಕ್ರೋಶೆನ ಸ್ವಲ್ಪ ಎಳ್ಕೊತ ಹಾಕ್ಕೊಳ್ಳಿ. ಸೊ ಡಬಲ್ ಕ್ರೋಶೆ ಹಾಕಿದ ತಕ್ಷಣ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬ ಏನಿದೆ ಅಲ್ವಾ, ಈ ಕಂಬದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕ್ ಮಾಡೋದ್ರಿಂದ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಒಂದು ಪಿಕಾಟ್ ಅನ್ನೋದು ನೀವು ವರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಒಂದು ಪಿಕಾಟ್ನ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ಕೋಬೇಕು. ಮತ್ತೆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತೆ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ನೀಡಲ್ ಹಾಕಿ ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಪಿಕಾಟ್ ಅನ್ನೋದು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತೆ ಸೇಮ್ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಮತ್ತೆ ಸೇಮ್ 3 ಚೈನ್ನ ಮಾಡ್ಕೋಬೇಕು. ಮತ್ತು ಈ 3 ಚೈನ್ ಈ ಒಂದು ಡಬಲ್ ಕ್ರೋಶದಲ್ಲಿ ಲಾಕ್. ಸೊ ಈ ಥರ ನೀವು ಆಫ್ ರಿಂಗ್ ಬೀಡ್ಸು ಕವರ್ ಆಗೋವರೆಗೆ ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕೌಂಟ್ ಮಾಡಿ ಕೂಡ ಹೇಳ್ತೀನಿ ಎಷ್ಟು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ ಅಂತ. ಕಂಪ್ಲೀಟಾಗಿ ನೀಟಾಗಿ ಕವರ್ ಆಗೋವರೆಗೆ ನೀವು ಡಬಲ್ ಕ್ರೋಶೆ ಕಂಬ ಅನ್ನೋದು ಮಾಡ್ಕೋಬೇಕಾಗತ್ತೆ. ಟೋಟಲ್ ಆಗಿ ಇಲ್ಲಿ ನಾನು 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ 9ಗೆ ಕಂಪ್ಲೀಟಾಗಿ ರಿಂಗ್ ಕವರ್ ಆಗುತ್ತೆ. ಆದರೆ ಒಂದೊಂದು ಡಬಲ್ ಕ್ರೋಶೆಗೆ ಮಾತ್ರ ಪಿಕೋ ಹಾಕೋದನ್ನು ಮರಿಬೇಡಿ. ಸೊ ನಿಮಗೆ ಪಿಕೋ ಇಷ್ಟ ಆಗಲ್ಲ, ನಮಗೆ ಬೇಡ ಅನ್ನೋರು ನಾರ್ಮಲಾಗಿ ಪ್ಲೇನಾಗಿ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಈ ಡಿಸೈನ್ನ ನಿಮ್ಮ ಇಷ್ಟದ ಐಡಿಯಾದ ಪ್ರಕಾರ ಕೂಡ ಚೇಂಜಸ್ನ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಥ ಒಂದು ಡಿಸೈನ್ ಅನ್ನೋದು ನಿಮ್ಮ ಸೀರೆಗೆ ರೆಡಿ ಆಗುತ್ತೆ. ಸೊ ಮತ್ತೆ ಸೇಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಮತ್ತೆ ಒಂದು 3 ಚೈನ್ನ ಹಾಕಿಬಿಟ್ಟು ಈ 3 ಚೈನ್ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಆಫ್ ರಿಂಗ್ ಕವರ್ ಆಗೋವರೆಗೆ ನಾನಿಲ್ಲಿ ಡಬಲ್ ಕ್ರೋಶೆ ಅನ್ನೋದು ವರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 1 2 3 4 5 6 7 8 9. ಸೊ 9ಕ್ಕೆ ಈ ಆಫ್ ರಿಂಗ್ ಅನ್ನೋದು ಕವರ್ ಆಗಿದೆ. ಬೇಕಿದ್ರೆ ನೀವು ಇನ್ನೊಂದು 10 ಕೂಡ ಹಾಕ್ಕೋಬೋದು. ಬಟ್ ಮೇಲೆ ಎಷ್ಟು ವರ್ಕ್ ಮಾಡ್ಕೊಂಡಿದ್ರೋ ಕೆಳಗಡೆ ಇಲ್ಲಿ ಆಫ್ ರಿಂಗ್ ಬೀಡ್ಸ್ ಏನಿದೆಯಲ್ಲ ಇಲ್ಲಿ ಕೂಡ ನೀವು ವರ್ಕನ್ನ ಮಾಡಿಕೊಂಡ್ರೆ ಆಯಿತು. ಸೊ ಫಸ್ಟ್ ರಿಂಗಲ್ಲಿ ಏನೆಲ್ಲ ನೀವು ವರ್ಕ್ ಮಾಡ್ಕೊಂಡಿದ್ದೀರೋ ಅದೇ ಒಂದು ವರ್ಕನ್ನು ನೀವು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ನೀವು ಲಾಕ್ ಮಾಡ್ಕೋಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಇಲ್ಲಿ ಏನು 3 ಚೈನ್ನ 4 ಚೈನ್ ಹಾಕಿ ಲಾಕನ್ನು ಹಾಕಿರ್ತೀವಲ್ವ, ಸೊ ಆ ಲಾಕಲ್ಲಿ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಈಗ ರೈಟ್ ಸೈಡಿಗೆ ಸೀರೆನ ಈ ರೀತಿ ತಿರ್ಸ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಮತ್ತು ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು 1 ಟೈಮ್. ಮತ್ತು ಕೆಳಗಡೆ ಏನು ಆಫ್ ರಿಂಗ್ ಬೀಡ್ಸ್ ಇದೆಯಲ್ಲ ಇದರೊಳಗಡೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೇಮ್ ಅದೇ 3 ಚೈನ್ ಲೆಂತಿಗೆ ಡಬಲ್ ಕ್ರೋಶೆನ ಹಾಕ್ಕೊಂಡು ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೋಲ್ಡಾಗಿ ವಾಯ್ಸ್ ಚೇಂಜ್ ಆಗಿದೆ, ಮತ್ತು ವಾಯ್ಸನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದೇ ರೀತಿಯಾಗಿ ಮೇಲೆ ಏನು ಫುಲ್ ಕವರ್ ಮಾಡ್ಕೊಂಡಿದ್ದೀವೋ 9 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀವಲ್ವ, ಕೆಳಗಡೆ ಕೂಡ ಸೇಮ್ ವರ್ಕನ್ನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ರಿಂಗ್ ಕವರ್ ಆಗೋವರೆಗೆ ಸೇಮ್ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಮತ್ತು ಒಂದು ಪಿಕಾಟ್ ಅನ್ನೋದು ನೀವು ಮಾಡ್ಕೋಬೇಕಾಗತ್ತೆ. ಸೊ ನೀಡಲ್ ಮೇಲೆ ಒಂದು ಬರೀ ದಾರ ಸುತ್ಕೊಳ್ಳೋಣ. ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 3 ಚೈನ್ ಹಾಕ್ಕೋಬೇಕು. ಆ 3 ಚೈನ್ ಬಂದು ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು. ಈ ಕಡೆ ಕೂಡ ನಾನು ಸೇಮ್ ಡಬಲ್ ಕ್ರೋಶೆ ಕಂಬನ ಕವರ್ ಮಾಡಿದ್ದೀನಿ. ರಿಂಗ್ ಅನ್ನೋದು ಕವರ್ ಆಗಿದೆ. ಈಗ ಸ್ಟಾರ್ಟಿಂಗಲ್ಲಿ ಇಲ್ಲಿ ಏನು ನಾವು 3 ಚೈನ್ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಲ್ವ, ಸೊ ಆ ಒಂದು ಲಾಕಲ್ಲಿ ಇದು ಡಿಸೈನ್ನ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ವರ್ಕ್ ಅನ್ನೋದು ಬರುತ್ತೆ. ಇದು ಸ್ವಲ್ಪ ಫೋಲ್ಡ್ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಗಮ್ ಪೇಸ್ಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಈ ಒಂದು ಡಿಸೈನ್ ಅನ್ನೋದು ನಿಮಗೆ ಸೀರೆ ಪಲ್ಲುಗೆ ಕೂಡುತ್ತೆ.
ಸೊ ಈ ರೀತಿ ಹಾಕಿದ ಮೇಲೆ ನೋಡಿ, ಈಗ ಮತ್ತೆ ನಾನು 4 ಚೈನ್ನ ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ನ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 4 ಚೈನ್ ಆ ಕಡೆ 5 ಟೈಮ್ ಮಾಡ್ಕೊಂಡಿದ್ದೀವಲ್ವ, ಈ ಕಡೆ ಕೂಡ ಇಲ್ಲಿ 5 ಸತ್ತೆ 4 ಚೈನ್ಗಳನ್ನ ಹಾಕೋಬೇಕು. ಸೊ ಸ್ಟಾರ್ಟಿಂಗ್ ಏನು 4 ಚೈನ್ಗಳನ್ನ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ಮಿಡ್ಲಲ್ಲಿ ಬಂದುಬಿಟ್ಟು ನೋಡಿ ನಾನು ಎಷ್ಟು ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ಅಂತಂದರೆ, ಈ ಕಡೆ ಹಾಕಿರುವಂಥ ಒಂದು ಫ್ಲವರ್ ಪೆಟಲ್ಸ್ಗೂ ಮತ್ತು ನೆಕ್ಸ್ಟ್ ಹಾಕುವಂಥ ರಿಂಗ್ ಬೀಡ್ಸಿಂದ ಹಾಕುವಂಥ ಫ್ಲವರ್ಸಿಗೂ ಇಲ್ಲಿ ಚೈನ್ ಗ್ಯಾಪ್ ಬಂದು ನೋಡಿ 1 2 3 4 5 6 7ನ ಕೊಟ್ಟಿದ್ದೀನಿ. ಯಾಕೆ 7 ಚೈನ್ಸ್ನ ಗ್ಯಾಪನ್ನು ಕೊಟ್ಟಿದ್ದೀನಿ ಅಂತಂದರೆ, ಈ ಚೈನ್ಗೆ ನಾನು ಕುಚ್ಚನ್ನೋದು ಹಾಕಲ್ಲ. ಇಲ್ಲಿ ಕುಚ್ಚನ್ನು ಹಾಕಿಬಿಟ್ರೆ ಈ ಡಿಸೈನಿಗೆ ಕವರ್ ಆಗಿಬಿಡುತ್ತೆ. ಹಂಗಾಗಿ ಇಲ್ಲಿ ನಾವು ವರ್ಕ್ ಮಾಡಿರುವಂಥ ವರ್ಕ್ ಏನಿದೆಯಲ್ಲ ಅದು ನೀಟಾಗಿ ಕಾಣಿಸೋದಿಲ್ಲ. ಒಂದು ಚೈನ್ನ ಸ್ಕಿಪ್ ಮಾಡಿಕೊಂಡು 1 2 3 4 ಚೈನ್ಗೆ ನೀವು ಕುಚ್ಚನ್ನೋದು ಹಾಕ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಕೂಡ ಒಂದು ಚೈನ್ ಗ್ಯಾಪ್ ಅನ್ನೋದು ಸೇಮ್ ಇಲ್ಲಿ ಏನು ಗ್ಯಾಪ್ ಕೊಟ್ಟಿದ್ದೀವಲ್ವ, ಇಲ್ಲಿ ಕೂಡ ಗ್ಯಾಪ್ ಕೊಡಬೇಕಾಗತ್ತೆ. ಈ ರೀತಿ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ನ ಮಾಡಿಕೊಂಡು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ರಿಂಗ್ ಬೀಡ್ಸನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ರೀತಿ ಲಾಕನ್ನು ಮಾಡಿಕೊಂಡು ಮತ್ತು ಇಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ಲಾಕನ್ನು ಮಾಡಿಕೊಂಡು ಈ ಡಿಸೈನ ಮತ್ತು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ನ ಹಾಕಿಬಿಟ್ಟು ನೋಡಿ, ಈ 3 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಸ್ಯಾರಿನ ಟರ್ನ್ ಮಾಡಿಕೊಂಡು ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ. 2 ಹಾಕಿದ್ದೀನಿ ಇಲ್ಲಿ ಆಚೆಗಳನ್ನ. ಸೊ ಇಲ್ಲಿ ಹಾಕಿರುವಂಥ 3 ಚೈನ್, ಇಲ್ಲಿ ಹಾಕಿರುವಂಥ 3 ಚೈನ್, ಇವು 2 ಬಿಟ್ಬಿಟ್ರೆ ಮಿಡ್ಲಲ್ಲಿ ನೋಡಿ ಇಲ್ಲಿ 4 ಸತೆ 4 ಚೈನ್ಗಳಿದೆ. ಇಲ್ಲಿ 4 ಮಿಡ್ಲಲ್ಲಿ ನಾನು 4 ಕುಚ್ಚುಗಳು ಅನ್ನೋದು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೂಡ ಅಷ್ಟೇ 1 ಕುಚ್ಚು 2 3 4 ಬರುತ್ತೆ. ಇಲ್ಲಿ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಸ್ಕಿಪ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ರೌಂಡ್ ಶೇಪ್ ರಿಂಗ್ ಬೀಡ್ ವರ್ಕ್ ಏನಿದೆಯಲ್ಲ ಅದು ನಿಮಗೆ ಸೀರೆಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ನಿಮಗೆ ಚೈನ್ ಟಿಚ್ಚು ಬೇಡ ಅಂತಂದರೆ ಡೈರೆಕ್ಟಾಗಿ ಪಲ್ಲುಗೆ ಕೂಡ ನೀವು ಹಾಕ್ಕೊಂಡು ಗ್ಯಾಪನ್ನು ನೀವು ಕೊಡ್ಬೋದು. ಬಟ್ ನಾನಿಲ್ಲಿ ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಚೈನ್ಸ್ ಲೆಂತು ಜಾಸ್ತಿ ಆಯಿತು, ನಮಗೆ ಇನ್ನು ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ನಾನು 4 ಹಾಕಿದ್ದೀನಿ. ನೀವು 3 ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ರೀತಿ ವರ್ಕ್ ಅನ್ನೋದು ಫಸ್ಟು ಮುಗಿಸ್ಕೊಂಡ್ಬಿಟ್ಟು ಕುಚ್ಚು ಅನ್ನೋದು ಹಾಕಬೇಕಾಗತ್ತೆ. ಸೊ ಯಾವ ರೀತಿ ವರ್ಕನ್ನೆಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಸೊ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಈ ಒಂದು ಟೆಂಪಲ್ ಸೀರೆಗೆ ಈ ಡಿಸೈನ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿದೆ, ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾರ್ಮಲಾಗಿ ಬೇಬಿ ಕುಚ್ಚು ಹಾಕ್ಸ್ಕೊಳ್ಳೋಕ್ಕಿಂತ ಈ ರೀತಿ ಮಿಡ್ಲಲ್ಲಿ ಈ ರೀತಿ ವರ್ಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಡಿಫ್ರೆಂಟಾಗಿ ಒಂದು ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಒಂದು ಗ್ಯಾಪು ಕೊಟ್ಟಿರೋದಕ್ಕೆ ಹೈಲೈಟ್ ಆಗಿ ಈ ಒಂದು ಡಿಸೈನ್ ಅನ್ನೋದು ಕಾಣಿಸುತ್ತೆ. ನಿಮಗೇನಾದರೂ ಸ್ವಲ್ಪ ಗ್ಯಾಪ್ ಅನಿಸ್ತು, ನಮಗೆ ಈ ಥರ ಇಷ್ಟ ಆಗಲ್ಲ ಅನ್ನೋಂಗಿದ್ರೆ ಈ ಒಂದು ಚೈನ್ಗೆ ನೀವು ಕುಚ್ಚು ಕೂಡ ಹಾಕ್ಕೋಬೋದು. ಸೊ ಪುಟ್ಟದಾಗಿ ಕುಚ್ಚು ಅನ್ನೋದು ಹಾಕಿದ್ದೀನಿ. 4 ಕಲರಲ್ಲಿ ಒಂದೊಂದು 4 ಕಲರ್ ಅನ್ನೋದು ಈ ಒಂದು ಡಿಸೈನ್ಗೆ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ. ಸ್ಯಾರಿಯಲ್ಲಿರುವಂಥ ಕ್ರೀಮು ಮತ್ತು ಗೋಲ್ಡನ್ನ ತೊಗೊಂಡಿದ್ದೀನಿ. ವರ್ಕ್ ಏನು ಮಾಡಿದ್ದೀನಲ್ಲ ಆ ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿಲ್ಲ. ಸೊ ಅದು ಹೈಲೈಟ್ ಆಗಿ ಈ ಒಂದು ಪಲ್ಲುಗೆ ಒಂದು ರಿಚ್ ಲುಕ್ಕು ಹಾಗೆ ಡಿಫ್ರೆಂಟ್ ಆದ ಡಿಸೈನ್ ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ನಿಮ್ಮ ಕಲರ್ ಕಾಂಬಿನೇಷನ್ ಮೇಲೆ ನೋಡ್ಕೊಂಬಿಟ್ಟು ಇದು ಮಾಡಿಕೊಂಡು ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಈಸಿಯಾಗಿದೆ, ಅಂತ ಹೆವಿ ವರ್ಕ್ ಕೂಡ ಇಲ್ಲ, ಡಿಫ್ರೆಂಟ್ ಆಗಿದೆ. ಬೇಬಿ ಕುಚ್ಚು ಕೂಡ ಆಗುತ್ತೆ, ಹಾಗೆ ಕ್ರೋಶಾ ವರ್ಕ್ ಕೂಡ ಈ ಒಂದು ಡಿಸೈನ್ಗೆ ಬರುತ್ತೆ. ಸೊ ಫೈನಲ್ ಆಗಿ ಲುಕ್ ಬಂದು ನೋಡಿ ಈ ರೀತಿ ಬಂದಿದೆ. ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 400ಇಂದ 450ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ಗಳನ್ನ ನೀವು ತೊಗೋಬೋದು. ಸ್ವಲ್ಪ ಗಮ್ ಹಾಕ್ಬಿಟ್ಟು ನಾನು ಪೇಸ್ಟ್ ಮಾಡಿದ್ದೀನಿ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಹೊಲಿಗೆ ಹಾಕೋಂಥ ಕೆಲಸ ಏನಿಲ್ಲ. ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಂಬಿಟ್ಟು ಇದು ಮಾಡಿ ನೀವು ಯಾವಾಗಾದ್ರೂ ಸ್ಯಾರಿನ ವೇರ್ ಮಾಡಿದಾಗ ಹಾಗೆ ಫೋಲ್ಡ್ ಮಾಡಿದಾಗ ಅದು ಫೋಲ್ಡ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.